ನಾನು ವಿಷ್ಣುಕಾಂತ್ ಬೀಜೆ ಚಲನಚಿತ್ರ ರಚನೆ, ನಿರ್ಮಾಪಕ, ನಿರ್ದೇಶಕ ಮತ್ತು ಚಲನಚಿತ್ರದಲ್ಲೂ ನಟಿಸಿದ್ದೇನೆ. ಇಂದು ಜಗನ್ಮಾತೆ ಅಕ್ಕಮಹಾದೇವಿ ಚಲನಚಿತ್ರ ಕನ್ನಡ ನಾಡಿನಲ್ಲಿ ಮೈಸೂರಿಂದ ಬೀದರ್ವರೆಗೆ ಎಲ್ಲ ಕಡೆ ರಿಲೀಸ್ ಆಗಿದೆ, ಬಿಡುಗಡೆ ಆಗಿದೆ. ರಿಪೋರ್ಟ್ ಚೆನ್ನಾಗಿದೆ. ನಮ್ಮಲ್ಲಿ ಬೀದರ್ನಲ್ಲಂತೂ ತುಂಬ ಒಂಥರ ಭಕ್ತಿ ಭಾವನೆಯಿಂದ ತುಂಬ ಎಂಜಾಯ್ ಮಾಡಿದ್ದಾರೆ. ಭಾಳ ಒಳ್ಳೆಯ ಭಾವನೆಯಿಂದ ನೋಡಿದ್ದಾರೆ, ನೋಡಿ ಆಚೆಗೆ ಮಾತಾಡ್ತಾರೆ. ಅದು ಸರ್ವೇ ಸಾಮಾನ್ಯ ಆಗಿರ್ಬೋದು, ಆದರೆ ಆನಂದ ಬಾಷ್ಪಗಳು, ಭಕ್ತಿಯ ಒಂದು ಕಣ್ಣುಗಳು ಏನಿರ್ತವೆ ಮುಖ ನಮಗೆ ಹೇಳ್ತವೆ. ನಾನು ಏನು ಹೇಳಾರೆ, ಯಾಕಂದ್ರೆ ಚಲನಚಿತ್ರದ ತುಂಬ ಎಲ್ಲ ಪಾತ್ರದ ಎಲ್ಲ ಡೈಲಾಗು ನನ್ನೇ ಇದೆ ಇರೋದರಿಂದ ನಾನು ಪದೇ ಪದೇ ನನ್ನ ಡೈಲಾಗ್ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಯಾರದೇ ಇರ್ಬೋದು, ಎಲ್ಲ ಚಲನಚಿತ್ರದಲ್ಲಿ ನನ್ನ ಮಾತುಗಳು ಕೇಳಿಸ್ಕೊಂಡ್ರಿ. ಈ ಗಡಿನಾಡಿನಲ್ಲಿ ಬೀದರ್ನಲ್ಲಿ ಈ ಕಡೆಗೆ ಇಂಥ ರಚನೆ ತುಂಬ ಸ್ವಲ್ಪ ಕಷ್ಟ. ಅದರಲ್ಲೂ ವಿಶೇಷವಾಗಿ ಶರಣರ ಚಲನಚಿತ್ರ ಆಗೋದು ತುಂಬ ಕಷ್ಟ. ಆದರೆ ಇದೇ ಭೂಮಿನಲ್ಲಿ ಬೆಳೆದಿರೋ ಅನೇಕ ಪ್ರತಿಭೆಗಳು ಈ ಚಲನಚಿತ್ರದಲ್ಲಿ ನಟಿಸಿದ್ದಾರೆ. ಅವ್ರಿಗೆಲ್ಲರಿಗೂ ನಮ್ಮ ಚಲನಚಿತ್ರಕ್ಕೂ ಶುಭ ಹಾರೈಸಿ, ನಾನು ಇನ್ನೂ ಚಲನಚಿತ್ರ ಮಾಡಬೇಕು ಮತ್ತು ನಮ್ಮ ಕಲಾವಿದರು ಎಲ್ಲರೂ ಇರಬೇಕಾದ್ರೆ ನಮ್ಮ ಭಾಗದಲ್ಲಿ ಎಲ್ಲರೂ ಚಲನಚಿತ್ರ ನೋಡಿದ್ದಾದ ಮೇಲೆ ಬೇರೆ ಬೇರೆ ಏನು ಹೇಳ್ತಾರೆ, ಒಬ್ಬರಿಂದ ಒಬ್ಬರಿಗೆ ಮೌತ್ ಪಬ್ಲಿಸಿಟಿ ಆಗಿದೆ. ಆ ಮೌತ್ ಪಬ್ಲಿಸಿಟಿ ಹೇಗಿರುತ್ತೆ ಅಂದರೆ, ಚೆನ್ನಾಗಿದೆ ಅಂತ ಸುಮ್ಮನೆ ಇರೋದಕ್ಕಿಂತ ಮನಸ್ಸಲ್ಲಿ ಅಂದ್ಕೊಂಡು ಮತ್ತೊಬ್ಬರಿಗೆ ಇನ್ನೊಬ್ರಿಗೆ ಹೇಳ್ತಾ ಈ ಚಲನಚಿತ್ರ ಒಂದು ಯಶಸ್ವಿಯಾಗಲು ತಾವು ಪಾತ್ರ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಹೇಳಬೇಕು, ನೋಡಿದ್ದಾದ್ಮೇಲೆ ನೀವೇನು ಹೇಳ್ತೀರೋ ಅದೇ ನಮ್ಮ ಖುಷಿ. ನಾನು ಚೆನ್ನಾಗಿದೆ, ಸಂಗೀತ ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ತುಂಬ ಆಸೆ ಪಟ್ಟು ತುಂಬ ಒಂದು ರಿಸರ್ಚ್ ಮಾಡಿಬಿಟ್ಟು ಅದಕ್ಕೆ ಎಕ್ಸ್ಪರ್ಟ್ ಎದ್ದೆತ್ತೋರು ಇರ್ತಾರೆ ಆ ಪಾತ್ರಗಳಿಗೆ ಅನ್ನೋರನ್ನ ಕರ್ಕೊಂಡು ಬಿಟ್ಟು ಮಾಡಿಸಿದ್ದಕ್ಕೆ ಅವರಿಗೂ ಒಂದು ಪ್ರೋತ್ಸಾಹ ಮಾಡಿದಂಗೆ ಆಗುತ್ತೆ, ನನಗೆ ಮುಂದಿನ ಚಲನಚಿತ್ರಕ್ಕೆ ಸಪೋರ್ಟ್ ಆಗುತ್ತೆ. ಹಾಗಾಗಿ ನನ್ನಿಂದ ದಯವಿಟ್ಟು ಏನೂ ಕೇಳಿಸ್ಕೊಳ್ಬೇಡಿ. ಯಾಕಂದರೆ ನಾನು ಚೆನ್ನಾಗಿದೆ ಅಂತ ಹೇಳೋದಕ್ಕಿಂತ ನೋಡಿರೋ ಚೆನ್ನಾಗಿ ಅಂತ ಹೇಳಿದ್ರೆ ಎಲ್ಲರೂ ಅದು ಚಲನಚಿತ್ರ ನೋಡುವಾಗುತ್ತೆ. ದಯವಿಟ್ಟು ನೀವು ನೋಡಿದ್ದಾದ ನಂತರ ಮತ್ತೊಬ್ಬರಿಗೆ ಹೇಳ್ತಾ ಇರಬೇಕು. ಅಕ್ಕಮಹಾದೇವಿ ಪಾತ್ರ ವಹಿಸಿರ್ತಕ್ಕಂಥವ್ರು ಇದ್ದಾರೆ. ಅಕ್ಕಮಹಾದೇವಿ ಅಂತ ಕರಿತಾ ಇದ್ದಾರೆ. ನಾಗರಾಜ್ ಉಗ್ರ ಮಡಿವಾಳ ಮಾಚಿದೇವದಲ್ಲಿ ಪಾತ್ರ ಮಾಡಿದ್ದಾರೆ. ಏನು ಅನಿಸ್ತಾ ಇದೆ ತಮಗೆ? ನಿಜವಾಗ್ಲೂ ಕೂಡ ಈ ಚಿತ್ರದ ಅಭಿನಯ ಮಾಡಬೇಕಾದ್ರೆ ಹೇಗೆ ಅನ್ನಿಸ್ತು ಮತ್ತು ಮಾಡಿ ಮೇಲೆ ಹೇಗೆ ಅನ್ನಿಸ್ತು? ನನಗಂತೂ ತುಂಬ ಖುಷಿ ಇದೆ ಸರ್. ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸುತ್ತೆ ಅಂತ ನಿಮ್ಮ ಅಭಿಪ್ರಾಯ ತಿಳ್ಕೊಳ್ಳೋಕ್ಕೆ ನಾನು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ನೀವು ಹೇಳ್ಬೇಕು ಹೇಗೆ ಅನ್ನಿಸ್ತದೆ ಸರ್. ನಾವು ನಮ್ಮ ಕಾರ್ಯ ಮಾಡಿದ್ದೀವಿ, ಭಾಳ ಚೆನ್ನಾಗಿ ಮೂಡಿ ಬಂದಿದೆ ಚಿತ್ರ. ಇವ್ರನ್ನ ನೋಡಿದ್ರಂತೂ ಸಾಕ್ಷಾತ್ ಅಕ್ಕಮಹಾದೇವಿ ನೋಡ್ದಂಗೆ ಆಯಿತು. ನಾವು ತುಂಬ ಬೀದರಿನ ಜನ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದೀರಿ. ಇಲ್ಲೇ ನಮ್ಮ ಜೊತೆಯಲ್ಲಿ ಕಲಾವಿದರಿದ್ದಾರೆ, ರೋಷಿನಿ ಅವರಿದ್ದಾರೆ, ಗಾಯಕರಿದ್ದೀರಿ, ಗಾಯನ ಮಾಡ್ತೀರಿ, ಹಾಡು ಹಾಡ್ತೀರಿ ಸಂಗೀತದಲ್ಲಿ. ಆ ಮೂಲಕ ತಾವು ಚಿತ್ರನಟನೆಯಲ್ಲೇ ಮಾಡಿದ್ರಲ್ಲ, ಈಗ ಅನ್ನಿಸ್ತು ವ್ಯತ್ಯಾಸ ಏನು ಅನ್ನಿಸ್ತು ನಿಮಗೆ? ತುಂಬ ಖುಷಿ ಇದೆ ಸರ್. ನಮ್ಮ ಬೀದರು ಕಲ್ಯಾಣ ಕರ್ನಾಟಕ ಅಂದರೆ ಹಿಂದುಳಿದ ಭಾಗ ಅಂತಿದ್ರು, ಬಟ್ ಈಗ ಆ ಹಣೆಪಟ್ಟಿ ಎಲ್ಲ ತೆಗೆದು ಬಿಸಾಕೊಂಡು ಇಷ್ಟು ಜನ ನಮ್ಮ ಕಲಾವಿದರಿದ್ದಾರೆ. ನಿರ್ದೇಶನ ನಿರ್ಮಾಣವೂ ಕೂಡ ಬೀದರ್ನವರೇ ಮಾಡಿದ್ದಾರೆ. ಎಲ್ಲೆಡೆ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ, ಖುಷಿ ಆಗ್ತಾ ಇದೆ. ನೀವೆಲ್ಲರೂ ಪತ್ರಕರ್ತ ಬಂಧುಗಳು ಕೂಡ ತುಂಬ ಚೆನ್ನಾಗಿ ಪ್ರಚಾರ ಕೊಟ್ಟಿದ್ದೀರಿ, ಅದಕ್ಕೂ ಸದಾ ಚಿರಋಣಿ. ಏನು ಹಾಸ್ಯ ನಟರಾಗಿ ಕೆಲಸ ಮಾಡಿದಿರಿ, ಮತ್ತು ಈಗ ಈ ಪಾತ್ರ ಇತ್ತಲ್ಲ ವೈಜನಾಥ್ ಅವ್ರ ಜೊತೆ ಮಾಡಿದಿರಿ, ಒಳ್ಳೆ ಕಲಾವಿದರ ಜೊತೆ ಹೇಗೆ ಅನಿಸ್ತದೆ? ನಾ ಭಾಳ ದಿನದಿಂದ ಹೇಳಬೇಕಂತೆ, ನಂಗೆ ಇಂಥ ಒಂದು ಪವಿತ್ರವಾದ ಒಂದು ಚಲನಚಿತ್ರದಲ್ಲಿ ನನಗೊಂದು ಪಾತ್ರ ಸಿಕ್ಕಿದೆ, ಅದು ನನ್ನ ಸೌಭಾಗ್ಯ ಅಂತ ಹೇಳ್ಬೋದು. ಅದರಲ್ಲಿ 500ಕ್ಕಿಂತ ಹೆಚ್ಚಿನ ಒಂದು ಚಲನಚಿತ್ರಗಳ ಕೆಲಸ ಮಾಡಿರ್ತಕ್ಕಂಥ ಹಿರಿಯ ಕಲಾವಿದರ ಜೊತೆ ನಾನು ಸ್ಕ್ರೀನ್ ಹಂಚ್ಕೊಂಡಿರೋದು, ಅದಕ್ಕೆಲ್ಲ ತುಂಬ ಖುಷಿಯಾಗಿದೆ. ಅದರಲ್ಲಿ ನಾನು ಆವಾಗ ಹೇಳ್ತಾ ಇದ್ದೀನಿ, ಚಿರಪರಿಚಿತರು ಸಾಕ್ಷಾತ್ ಅಕ್ಕಮಹಾದೇವಿಯಾಗಿ ಉಳಿತೀರಿ ನೀವು ಅಂತ ನಾನು ಈ ಒಳಗೆ ಹೇಳಿದ್ದೀನಿ. ನೀವು ಎಷ್ಟೇ ಪಿಕ್ಚರ್ ಮಾಡಿರಿ, ಏನೇ ಮಾಡಿರಿ, ಈಗ ನಮ್ಮ ಜನಮನಗಳಲ್ಲಿ ನಮ್ಮ ಬೀದರ್ ಉತ್ತರ ಕರ್ನಾಟಕ ಭಾಗ ಶರಣರು ಅಂತ ಬಂದಾಗ ನೀವು ಎಲ್ಲರ ಕಣ್ಣಿನಲ್ಲಿ ನೀವು ಜಗನ್ಮಾತೆ ಅಕ್ಕಮಹಾದೇವಿ ಉಳಿತೀರಿ ಅಂತ ಹೇಳ್ತೀನಿ. ಹೀಗೆ ನಮ್ಮ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ನೀವೆಲ್ಲ ಪ್ರೀತಿಸಿ ಹರಸಿರಿ ಅಂತ ಹೇಳಿ ಎಲ್ಲರೂ. ನಿಮಗೆ ಪಾತ್ರಾಭಿನಯ ಅವಕಾಶ ಕೊಟ್ಟರಲ್ಲ, ಅದಕ್ಕೆ ಏನಂತೀರಿ? ನಮ್ಮ ಬೀದರ್ನವ್ರಿಗೆ ತುಂಬ ಖುಷಿ ಆಯಿತು. ಯಾಕಂದ್ರೆ ಬೀದರ್ನವ್ರಿಗೆ ಹೆಚ್ಚಿಗೆ ಅವಕಾಶ ಪ್ರಿಫರೆನ್ಸ್ ಕೊಟ್ಟಾರ ಮತ್ತು ಒಳ್ಳೆ ಎಲ್ಲ ಪಾತ್ರಗಳೆಲ್ಲ ನಂಗೆ ಭಾಳ ಇಷ್ಟ ಆಗಿದೆ. ಯಾರಿಗೆ ಅಭಿನಂದನೆ ಮಾಡ್ತಾರೆ? ಎಲ್ಲ ನಮ್ಮ ಬೀಜೆ ವಿಷ್ಣುಕಾಂತ್ ಸರ್ ಅವರಿಗೆ ನಾವು ಹೃದಯಪೂರ್ವಕ ಧನ್ಯವಾದ ಹೇಳ್ತೀವಿ. ಯಾಕಂದರೆ ಒಂದು ದೆವ್ವದ ಪಿಕ್ಚರ್ ಆಗಲಿ, ಒಂದು ಯಾವುದೋ ಒಂದು ದೇವರ ಪಿಕ್ಚರ್ ಆಗಲಿ ಮಾಡ್ಬೋದು, ಆದರೆ ಹೆಂಗಿತ್ತಂಗಂದ್ರೆ ಇದು ನಮ್ಮದು ರಿಯಾಲಿಟಿ ತೋರಿಸಿದ್ರಿಗೆಲ್ಲ ಭಾಳ ಕಷ್ಟಕರವಾಗಿರ್ತದೆ. ಒಂದು ಸಣ್ಣ ತಪ್ಪು ಕೂಡ ಭಾಳ ಪ್ರಾಬ್ಲಮ್ ಮಾಡ್ತದೆ. ಅಂಥದ್ರಲ್ಲಿ ಇವರು ವಚನಗಳನ್ನೇ ಅವರು ಒಂದು ತುಂಬ ಸುಂದರವಾದ ಒಂದು ಚಲನಚಿತ್ರವನ್ನು ತೋರಿಸಿದ್ದಾರೆ. ಅದು ತುಂಬ ಧೈರ್ಯ ಬೇಕಾಗ್ತದೆ. ನಮ್ಮ ಹೆಸರು ರಾಘವೇಂದ್ರ ಅಂತ, ನಮ್ಮ ಹೆಸರು ರಘುಪ್ರಿಯ. 1983 ಕರೀತಾರೆ ಜನ ಎಲ್ಲ. ಥ್ಯಾಂಕ್ ಯು. ಏನು ಅನಿಸ್ತಾ ಇದೆ? ರೋಷಿನಿ ಅಂತ. ತುಂಬ ಖುಷಿ ಆಗ್ತಿದೆ. ಮೂವಿ ನಾವು ಆ್ಯಕ್ಚುಲಿ ಮಾಡೋ ಟೈಮಲ್ಲಿ ನೋಡೋದೇ ಬೇರೆ, ಆದರೆ ನಾವು ಥಿಯೇಟರ್ ಮೇಲೆ ಬಂದಿದ ಮೇಲೆ ನೋಡೋದೇ ಬೇರೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಅಕ್ಕಮಹಾದೇವಿ ಮೂವಿ ಅಂತ
ಪಾತ್ರ ರಸವಾದಿ ಪಾತ್ರ ಮಾಡಿದ್ವಿ. ಇವ್ರು ಅಕ್ಕಮಹಾದೇವಿ ತಾಯಿ. ಹಾಗಾಗಿ ಇದರಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಅಕ್ಕಮಹಾದೇವಿ ಪಾತ್ರ. ನಾವು ಕಣ್ಣಿಂದ ಇವಾಗ ಬುಕ್ಕಲ್ಲೆಲ್ಲ ಓದ್ತಾ ಇದ್ದೀವಿ, ಆದರೆ ನೋಡ್ತಾ ಇರಲಿಲ್ಲ. ಸೊ ಇವಾಗ ನೋಡಿ ತುಂಬ ಖುಷಿ ಆಗಿದೆ. ತಾವು ತಾಯಿ ಪಾತ್ರ ಮಾಡಿದ್ರಿ, ಏನು ಅನಿಸ್ತು? ಅಕ್ಕಮಹಾದೇವಿ ತಾಯಿ. ನೀವು ಅನಿಸ್ತಮ್ಮ? ಇವರು ಅಕ್ಕಮಹಾದೇವಿಯಲ್ಲಿ ಪಾತ್ರ ಮಾಡಿದ್ದಾರೆ. ಅವ್ರು ಆಡಿದ್ದಾರೆ. ಬಾಲ್ಯಾವಸ್ಥೆಯಲ್ಲಿ ಇಬ್ರು ಬಾಲ್ಯದಲ್ಲಿ ಮಾಡಿದ್ರಲ್ಲ, ಏನು ಅನಿಸ್ತಾ ಇತ್ತು ನಿಮಗೆ? ಏನು ಅನ್ನಿಸ್ತು? ಚೆನ್ನಾಗಿ ಅನಿಸ್ತು. ಹಾಂ, ಏನು ಹೆಸರು ನಿಮ್ಮದು? ಸಮೃದ್ಧಿ. ಹಾಂ, ನಿಮ್ಮದು? ಜೋರಾಗಾಡ್ರಪ್ಪ, ನಾವೇ ತಗೋತೇವೆ. ಇವತ್ತಿನ ದಿವಸ ಬೀದರ ಮಹಾನಗರದಲ್ಲಿ ಅಕ್ಕ ಮಹಾದೇವಿಯವರ ಚಿತ್ರವನ್ನು ಲೋಕಾರ್ಪಣೆಯನ್ನು ಮಾಡತಕ್ಕಂತಹ ಒಂದು ಶುಭ ಸಂದರ್ಭ ಇದೆ. ಈ ಚಿತ್ರವನ್ನು ಕೇವಲ ಲೋಕಾರ್ಪಣೆ ಮಾಡಿ ಇಷ್ಟು ಹೋಗ್ತಕ್ಕಂಥದ್ದಲ್ಲ, ಪರಿಪೂರ್ಣವಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ 2.5 ತಾಸು ಈ ಕಾರ್ಯವನ್ನು ನಾನು ನೋಡಿದ್ದೀನಿ. ಇದಕ್ಕಿಂತ ಪೂರ್ವದಲ್ಲಿ ಮಠದಲ್ಲಿನೂ ಕೂಡ ಒಂದು ಸಲ ಚೆಕ್ ಮಾಡಿ ನೋಡ್ರಿ ಅಪ್ಪವ್ರೆ ಅಂತ ನಮ್ಮ ಅಮ್ಮವರು ಮತ್ತು ಇವರು ವಿಷ್ಣುಕಾಂತಿಯವರು ಹೇಳಿದಾಗ ಪರಿಪೂರ್ಣವಾಗಿ ನೋಡಿದ್ದೆ. ಆದರೆ ಇಲ್ಲಿ ನೋಡಿದ್ದ ಆನಂದನೇ ಬೇರೆ, ಅಲ್ಲಿ ನೋಡಿದ್ದ ಆನಂದನೇ ಬೇರೆ. ನಿಜವಾಗ್ಲೂ ಕೂಡ ಭಾಳ ದೊಡ್ಡ ಖುಷಿ ಏನು ಅನ್ನಿಸ್ತೆ ಅಂತಂದರೆ, ಒಂದು 2000 ಇಸ್ವಿಯಲ್ಲಿ, ಅದಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ಧಾರ್ಮಿಕ ಚಿತ್ರಗಳು ಅವಾಗವಾಗ ಬರ್ತಿತ್ತು. ಅದು ಕ್ರಾಂತಿಯೋಗಿ ಬಸವಣ್ಣರು ಇರ್ಬೋದು, ಅದಕ್ಕಿಂತ ಮೊದಲು ಭಕ್ತ ಶಿರಿಯಾಳ ಅಂತ ಬಂದಿತ್ತು. ಅದಾದ ನಂತರ 25 ವರ್ಷದ ನಂತರ ನಮ್ಮ ವಿಷ್ಣುಕಾಂತಿಯವರು ಭಾಳ ದೊಡ್ಡ ಸಾಹಸವನ್ನು ಮಾಡಿ ಅಕ್ಕ ಮಹಾದೇವರ ಚಿತ್ರವನ್ನು ಅತ್ಯಂತ ಸುಂದರವಾಗಿ ಭಾಳ ವೈಭವೀಕರಿಸಿ ಇದ್ದ ಸ್ಥಿತಿಯನ್ನು, ಭಾವನಾತ್ಮಕ ದೃಶ್ಯಗಳನ್ನು ಜನರ ಮನಸ್ಸಿಗೆ ಮುಟ್ಟುವ ಹಾಗೆ ಮಾಡಿರ್ತಕ್ಕಂಥ ಕಾರ್ಯ ನಿಜವಾಗಲೂ ಕೂಡ ಅಪ್ರತಿಮ. ಯಾಕೆ ಇದನ್ನು ಅಪ್ರತಿಮ ಅಂತ ಹೇಳಬೇಕು ಅಂತಂದರೆ, ಇವತ್ತಿನ ಈ ಕಾರ್ಯದಲ್ಲಿ ನಾನು ಕೂಡ ಸ್ವತಃ ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿ 2.5 ತಾಸು ಚಿತ್ರಮಂದಿರದಲ್ಲಿ ನಾನು ಕುಳಿತಿದ್ದೆ. ಕನಿಷ್ಠ ಒಂದು 15 ಸಲ ಆನಂದ ಭಾಷ್ಪಗಳು ಬಂದಿದ್ದು ನೋಡೀನಿ. ಒಂದು 10 ಸಲ ರೋಮಾಂಚನವಾದಂಥ ಘಟನೆಗಳನ್ನು ನಾನು ನೋಡೀನಿ. ಇದು ಯಾವಾಗ ಬರುತ್ತೆ ಅಂತಂದರೆ, ಯಾವಾಗದು ಭಾವ ಪರಿಪೂರ್ಣವಾಗಿ ನೋಡುವ ವ್ಯಕ್ತಿಯ ಆ ದೃಶ್ಯ ಮತ್ತು ಹೃದಯ ಎರಡೂ ಮಾತಾಡುವಾಗ ಮಾತ್ರ, ಭಾವಗಳು ಒಂದಾದಾಗ ಮಾತ್ರ, ಸಮರಸವಾದಾಗ ಮಾತ್ರ ಇಂತಹ ಸನ್ನಿವೇಶಗಳು, ಇಂತಹ ಆನಂದದ ಘಟನೆಗಳು ಬರ್ತವೆ. ನಿಜವಾಗ್ಲೂ ಕೂಡ ಭಾಳ ದೊಡ್ಡ ಖುಷಿ ಅನ್ನಿಸುತ್ತೆ. ಇವತ್ತಿನ ದಿವಸ ನಮ್ಮ ಅಕ್ಕ ಮಹಾದೇವಿಯ ಪಾತ್ರದಲ್ಲಿರ್ತಕ್ಕಂತಹ ಸುರಕ್ಷಾ ಅವರು ಭಾಳ ಅದ್ವಿತೀಯವಾಗಿ, ವಯಸ್ಸು ಸಣ್ಣದಿದ್ದರೂ ಕೂಡ ಭಾವ ಪರಿಪೂರ್ಣವಾಗಿ, ಯಾಕಂದರೆ ಇದು ಈ ಲೋಕ, ಈ ವಯಸ್ಸಿಗೆ ಆ ಭಾವನೆ ಭಾಳ ದೂರಿಂದ. 60-70 ವರ್ಷ ಆದ ನಂತರ ದೇವರು ಭಾವನೆ ಅಲ್ಲಿ ವಿಕಾಸವಾಗ್ತಕ್ಕಂಥದ್ದನ್ನು ಇಂತಹ ಸಣ್ಣ ವಯಸ್ಸಿನಲ್ಲಿ ಸಾಕ್ಷಾತ್ ಅಕ್ಕ ಮಹಾದೇವಿಯ ಭಾವವನ್ನು ತನ್ನ ಹೃದಯದ ಸೃಷ್ಟಿಕೊಂಡು ನಟನೆಯನ್ನು ಮಾಡತಕ್ಕಂಥ ಅಷ್ಟು ಈಸಿ ಅಲ್ಲ, ಇದು ಸುಲಭದಲ್ಲ. ಅಂತಹ ಯಶಸ್ವಿ ಕಾರ್ಯವನ್ನು ಇವತ್ತು ಸುಲಕ್ಷ ಅವರು ಮಾಡಿದ್ದು ನಿಜವಾಗ್ಲೂ ಕೂಡ ಈ ಚಿತ್ರಕ್ಕೆ ದೊಡ್ಡ ಬೆಲೆಯನ್ನು ತಂದು ಕೊಟ್ಟಿದೆ ಅಂತಕ್ಕಂಥದ್ದನ್ನು, ಇದಕ್ಕೆ ಎಷ್ಟು ವರ್ಣನೆ ಮಾಡಿದರೂ ಕೂಡ ಕಮ್ಮಿ ಶಬ್ದಗಳಿವೆ. ಇವತ್ತಿನ ದಿವಸ ಭಾಳ ದೊಡ್ಡ ಖುಷಿ ಏನಂತಂದರೆ, ನಾನು ಹಿಂದಕ್ಕೆ ಹೇಳಿದ್ದೆ, ನಾನು ಬೇರೆ ಎಲ್ಲ ಚಿತ್ರ ಮಾಡಿನ ಅಪ್ಪಾಜಿ, ಆದರೆ ಈ ಚಿತ್ರ ಮಾಡಿದ ನಂತರ ನನಗೆಲ್ಲೋ ಒಂದು ನಮ್ಮ ಮಾನಸಿಕ ಸಮಾಧಾನ ಅನ್ನತಕ್ಕಂಥ ಭಾಳ ತುಂಬಿದೆ ಅಂತ. ಇವತ್ತು ತಂದೆ ತಾಯಿಗಳು ಕೂಡ ಬಂದಿದ್ದಾರೆ. ನೀವು ಇಂಥ ಮಗಳಿಗೆ ಹೆತ್ತಿದ್ರಿ, ಜಗತ್ತದಲ್ಲಿ ಸಾಕಷ್ಟು ಜನ ತಂದೆ ತಾಯಿಗಳ ಮಕ್ಕಳಿಗೆ ಹೆತ್ತಾರೆ, ಆದರೆ ಜಗತ್ತಕ್ಕೆ ಲಕ್ಷ ಜನರಿಗೆ ದಿಕ್ಸೂಚಿ ಆಗ್ತಕ್ಕಂತಹ ಒಂದು ಚಿತ್ರವನ್ನು ಮಾಡಿ ಸಮಾಜಕ್ಕೆ ಲೋಕಾರ್ಪಣೆಯನ್ನು ಮಾಡಿರ್ತಕ್ಕಂಥ ಅಕ್ಕ ಮಹಾದೇವಿ ಪಾತ್ರದಲ್ಲಿರ್ತಕ್ಕಂಥ ಮಗಳನ್ನು ತಾವಿನ್ನು ಸಮಾಜಕ್ಕೆ ಕೊಟ್ಟಿದ್ರಲ್ಲ, ಇದಕ್ಕಿಂತ ದೊಡ್ಡ ಶ್ರೇಯಸ್ಸು ಗೃಹಸ್ಥ ಧರ್ಮದಲ್ಲಿ ಮತ್ಯಾವ ಇಲ್ಲ ಅಂತ ಇವತ್ತಿನ ನಾನು ಹೇಳ್ತಾ ಇದ್ದೀನಿ. ಎಲ್ಲ ಜನತೆಯನ್ನು ನಾನು ಒಂದು ವಿಚಾರ ಹೇಳ್ತಾ ಇದ್ದೀನಿ, ಬಂಧುಗಳೇ, ಇವತ್ತು ನಮ್ಮ ಹತ್ತಿರ ಎಷ್ಟೇ ಭೌತಿಕ ಸಂಪತ್ತು ವಿಕಾಸಗಳು ಬೆಳೆದಿದ್ರೂ ಕೂಡ ಏನು ತೊಂದರೆ ಇಲ್ಲ. ಆದರೆ ಅದಕ್ಕೆಲ್ಲಕ್ಕೂ ಜೊತೆಯಲ್ಲಿ ಭಾವನಾತ್ಮಕ ಸಂಬಂಧಗಳ ಕಳೆದು ಹೋಗಿದ್ರೆ, ಭಾವ ಜಗತ್ತು ಶೂನ್ಯವಾಗಿದ್ದರೆ ನಮ್ಮ ಸಂಪತ್ತು ಎಲ್ಲವೂ ಕೂಡ ಶೂನ್ಯವಿದ್ದ ಹಾಗೆ.
ಎಷ್ಟೇ ವೈಭವಪೂರಿತ ಶರೀರ ಇದ್ರೂ ಕೂಡ ಒಳಗಡೆ ಪ್ರಾಣನೇ ಇಲ್ಲ ಅಂತಂದರೆ ಆ ಶರೀರಕ್ಕೆ ಬೆಲೆ ಇರುವುದಿಲ್ಲ. ಈ ಬದುಕಿನಲ್ಲಿ ಭಾವ ಅನ್ನತಕ್ಕಂಥದ್ದು ಕಳೆದು ಹೋಗಿದ್ರೆ ಯಂತ್ರ ರೂಪದಲ್ಲಿ ಮನುಷ್ಯ ನಡೀತಾನೆ. ಆದರೆ ಯಂತ್ರ ರೂಪದಲ್ಲಿ ಹೋಗ್ತಕ್ಕಂಥ ಮನುಷ್ಯನ ಬದುಕಿಗೆ ಭಾವ ವಿಕಾಸವನ್ನು ಮಾಡ್ತಕ್ಕಂಥದ್ದು, ಭಾವ ವಿನ್ಯಾಸವನ್ನು ಮಾಡ್ತಕ್ಕಂಥದ್ದು, ಭಾವ ಸೃಜನ ಮಾಡ್ತಕ್ಕಂಥ ಚಿತ್ರ ಯಾವುದಾದ್ರೂ ಇದ್ದರೆ ಅದು ಅಕ್ಕ ಮಹಾದೇವಿ ಚಿತ್ರ. ಇದು ಮನೆಯಲ್ಲಿ ನೋಡಬೇಕು, ಮಕ್ಕಳಿಗೆ ತೋರಿಸ್ಬೇಕು, ಪರಿವಾರ ಜೊತೆ ಬಂದು ಕೂಡಬೇಕು ಅನ್ನತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಜನತೆಗೆ ಆಹ್ವಾನ ಮಾಡ್ತಾ ಇದ್ದೇನೆ. ನಾನು ನನ್ನ ಬಾಲ್ಯತನದಲ್ಲಿ ನೋಡೀನಿ. ನಾನು ಸರ್ವಸಾಧಾರಣ ಒಂದು 8ನೇ 9ನೇ ಇದ್ದಲ್ಲಿ ಓದ್ತಕ್ಕಂಥ ಸಂದರ್ಭದಲ್ಲಿ ಭಕ್ತ ಶ್ರೀಯಾಳ ಅಂತಕ್ಕಂಥ ಚಿತ್ರ ಬಂದಾಗ ಬೀದರ್ನಲ್ಲಿ ದೀಪಕ್ ಟಾಕೀಸ್ನಲ್ಲಿ 4 ತಿಂಗಳು ನಡೆದಿತ್ತು. ಪಾಲಿಕೆಯಲ್ಲಿ ಕನಿಷ್ಠ ಒಂದು 6 ತಿಂಗಳ ಗಟ್ಟಲೆ ನಡೆದಿತ್ತು. ಹಳ್ಳಿ ಜನ ಗಾಡಿ ಕಟ್ಕೊಂಡು ಬರ್ತಿದ್ರು. ಅದೇ ರೀತಿ ಮತ್ತೆ ಈ ಜಗತ್ತಕ್ಕೆ, ಈ ಲೋಕಕ್ಕೆ ಇಂತಹ ಒಂದು ಚಿತ್ರವನ್ನು ಮತ್ತೆ ಅಕ್ಕ ಮಹಾದೇವಿ ಚಿತ್ರ ಬಂದಿದೆ. ಅದನ್ನು ನಾವು ಜನರಿಗೆ ಒಂದು ಪ್ರೇರಣೆ ಕೊಡೋಣ, ಬರಲಿಕ್ಕೆ ಕಳಿಸೋಣ. ಮನೆ ತನಕ ಇದನ್ನು ಹೋಗಲಿ. ಮನೆ ತನಕ ಒಂದು ಧರ್ಮದ ಕ್ರಾಂತಿ ಅಂತಕ್ಕಂಥ, ಧರ್ಮ ಅಂತಂದರೆ ಭಾಳ ಸುಂದರವಾಗಿ ಹೇಳಿದ್ದಿದೆ ಅಕ್ಕ ಮಹಾದೇವಿ ವಚನದಲ್ಲಿ. ಯಾವ ಜಾತಿ, ಮತ, ಪಂಥ, ಸಂಪ್ರದಾಯ ಅಲ್ಲ. ಅದು ಯಾವುದು ಅಂತಂದರೆ ಈ ಪ್ರಪಂಚ ಭಗವಂತ ಕೊಟ್ಟಂಥ ಪ್ರಸಾದ. ಆ ಪ್ರಸಾದದಲ್ಲಿ ತಗೊಂಡು ಬದುಕೋದು, ಬದುಕಿ ಅದರಲ್ಲಿ ಲೀನವಾಗುವುದೇ ಇದೇ ಧರ್ಮ ಅನ್ನತಕ್ಕಂಥದ್ದು. ಇಂಥ ಸುಂದರ ಪರಿಭಾಷೆ ಯಾವ ವಚನದಲ್ಲೂ ಇಲ್ಲ. ಅಂತ ದೊಡ್ಡ ವಚನ ಕೊಟ್ಟಂಥ ಅಕ್ಕ ಮಹಾದೇವಿಯ ಚರಿತ್ರೆ ಚಿತ್ರಣವನ್ನು ಇವತ್ತಿನ ದಿವಸ ಇದೆಲ್ಲವೂ ಕೂಡ ಭಾಳ ವೈಭವದಿಂದ ಸಾಗಿ ಬಂದಿದ್ದು ನಿಜವಾಗ್ಲೂ ಕೂಡ ಅರ್ಥಪೂರ್ಣ ಇದೆ. ಒಂದೇ ಮಾತು ಹೇಳಬೇಕಂದ್ರೆ, ಇವತ್ತು ಲೇಖನಗಳಲ್ಲಿ, ಪತ್ರಿಕಾ ಲೇಖನಗಳಲ್ಲಿ ಬಂದಂಥ ಒಂದು ಶಬ್ದ ಸಾವಿರಾರು ಜನರ ಮನಸ್ಸನ್ನು ವಿಕೃತನೂಗೊಳಿಸ್ತೆ, ಸಕೃತನೂಗೊಳಿಸ್ತೆ. ಒಂದು ಚಿತ್ರ ಸಮಾಜದ ಮಧ್ಯದಲ್ಲಿ ಬಂದಿದ್ರೆ ಲಕ್ಷ ಕೋಟಿ ಜನರಿಗೆ ಪ್ರೇರಣೆಯನ್ನು ಕೊಡ್ತಕ್ಕಂತಹ ಚಿತ್ರವಾಗುತ್ತೆ. ಅದೇ ರೀತಿ ಯಾಕೆ ದೃಶ್ಯ ಕಾವ್ಯಕ್ಕೆ ಮಹತ್ವ ಇದೆ ಅಂತಂದರೆ, ನೋಡಿದ್ದು, ಓದಿದ್ದು, ಕೇಳಿದ್ದು ಮರೆತು ಹೋಗ್ಬೋದಾದರೆ ನೋಡಿದ್ದ ಮಾತ್ರ ಶಾಶ್ವತವಾಗಿ ನೆನಪಿರ್ತಕ್ಕಂಥ ದೃಶ್ಯವನ್ನು ಇವತ್ತಿನ ದಿವಸ ಅಕ್ಕ ಮಹಾದೇವಿ ಚರಿತ್ರೆ ಚಿತ್ರಣವಾಗಿದೆ. ಬೀದರ ಜನತೆಗೆ ಅಭಿನಂದನೆಯನ್ನು ಹೇಳಿ, ಬಹುತೇಕವಾಗಿ ಈ ಎಲ್ಲ ಚಿತ್ರದ ಮಧ್ಯದಲ್ಲಿ ನಮ್ಮ ಬೀದರದ ಪ್ರಾಕೃತಿಕ ಭೌಗೋಳಿಕ ವಿಕಾಸ ವಿನ್ಯಾಸಗಳನ್ನು ಈ ಚಿತ್ರದಲ್ಲಿ ತೆಗೆದುಕೊಂಡು ನಮ್ಮ ಭೂಮಿ ಎಷ್ಟು ಶ್ರೀಮಂತ ಇದೆ ಅಂತ ತಿಳಿದು ಬೇರೆ ಜನರಿಗೆ ತೋರಿಸುವ ಹಾಗೆ ಕಾಶ್ಮೀರ ಕಂಡಂಗೆ ಕಾಣುತ್ತೆ. ಇವೆಲ್ಲ ದೃಶ್ಯಗಳು ಅಷ್ಟು ವೈಭವದ ದೃಶ್ಯ. ನಮ್ಮ ಬೀದರು ಕೂಡ ಭೌತಿಕ ಭೌಗೋಳಿಕ ಸಂಪನ್ನವಾದಂಥ ನಾಡು ಅಂತ ಇವತ್ತಿನ ದಿವಸ ಹೇಳಲಿಕ್ಕೆ ದೊಡ್ಡ ಖುಷಿ ಅನ್ನಿಸ್ತೆ. ಈ ಚಿತ್ರ ಇನ್ನೂ ಬೆಳೀಲಿ, ವೈಭವದಿಂದ ಜನರ ಮನ ಮತ್ತು ಮನೆಗಳಲ್ಲಿ ತುಂಬಿ ವೈಭವದಿಂದ ಮಂಗಲ ಕಾರ್ಯಗಳಲ್ಲಿ ತೋರಿಸ್ತಕ್ಕಂತಹ ಒಂದು ವಿಶಿಷ್ಟ ವಾಡಿಕೆ ಬರಲಿ ಅಂತ ಹೇಳಿ ನನ್ನ ಶಬ್ದಕ್ಕೆ ನಾನು ವಿರಾಮ ಹೇಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗ ನಮಃ. ಬಂಧುಗಳೇ, ವಚನ ಸಾಹಿತ್ಯ ಈ ಜಗತ್ತಿನ ಶ್ರೇಷ್ಠ ಸಾಹಿತ್ಯ. ಬಸವಣ್ಣನವರು ಈ ಜಗತ್ತಿನ ಮಹಾಪ್ರವಾದಿಗಳು. ಯಾವಾಗ 12ನೇ ಶತಮಾನದಲ್ಲಿ 770 ಅಮರ ಗಣಗಳು ಅಂತ ನಾವೇನು ಕರಿತೀವೋ ಅಂಥದ್ರಲ್ಲಿ ಎಲ್ಲಕ್ಕಿಂತ ಮೇರು ವ್ಯಕ್ತಿತ್ವ ಉಳ್ಳರೆ ವೀರ ವೈರಾಗ್ಯ ನಿಧಿ ಜಗನ್ಮಾತೆ. ಕರ್ನಾಟಕದ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಮೊಟ್ಟ ಮೊದಲ ಕವಿಯದ್ರಿ ಅದು ಅಕ್ಕ ಮಹಾದೇವಿ ತಾಯಿಯವರು. ಅಂತ ಅಕ್ಕ ಮಹಾದೇವಿಯವರ ಒಂದು ಚಲನಚಿತ್ರವನ್ನ ನಮ್ಮ ಕಲ್ಯಾಣ ಕರ್ನಾಟಕದ ಹೆಮ್ಮೆಯ ನಿರ್ಮಾಪಕ ಮತ್ತು ನಿರ್ದೇಶಕರಾಗಿರುವಂತ ನಮ್ಮ ಬೀದರ್ನವರಾಗಿರುವಂತ ಬಿಜೆ ವಿಷ್ಣುಕಾಂತ್ ಅವರಿಗೆ ನಾನು ಕಲ್ಯಾಣ ಕರ್ನಾಟಕದ ಎಲ್ಲ ಶರಣ ಬಂಧುಗಳ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕೆ ಅವರನ್ನ ನಾವು ಕೃತಜ್ಞತೆ ಸಲ್ಲಿಸಬೇಕಾಗಿದೆ ಅಂದ್ರೆ, ಇವತ್ತು ಇಂಥ ಜಗನ್ಮಾತೆ ಅಕ್ಕ ಮಹಾದೇವಿ ಅಂತ ಚಲನಚಿತ್ರ ಒಂದ್ ವೇಳೆ ಬಹಳ ದಿನಗಳ ಕಡೆ ನಾವು ನೋಡದೆ ಇದ್ದಿದ್ದೆ ಆದ್ರೆ ಮುಂದೆ ಯಾವುದೇ ನಿರ್ಮಾಪಕರಲ್ಲಿ ನಿರ್ದೇಶಕರಲ್ಲಿ ಇಂಥ ಸಾಹಸಕ್ಕೆ ಯಾರೂ ಇಳಿಯಲ್ಲ ಅಂತಕ್ಕಂಥ ಭಾವನೆ ನಂದಾಗಿದೆ. ಯಾಕಂದ್ರೆ ಇತ್ತೀಚೆಗೆ ಈ ಚಲನಚಿತ್ರ ಅದೊಂದು ಉದ್ಯಮ ಆಗ್ಬಿಟ್ಟಿದೆ. ವ್ಯಾಪಾರ ದೃಷ್ಟಿಯಿಂದ ಇಷ್ಟೆಲ್ಲ ಸಿನಿಮಾಗಳು ಬರೋದು ನಾವೆಲ್ಲ ನೋಡ್ತಾ ಇದ್ದೀವಿ. ಆದ್ರೆ ಅದು ಲಾಭನ ಅನ್ನೋಷ್ಟನ್ನು ಒಂದು ಪಕ್ಕಕ್ಕೆ ಇಟ್ಬಿಟ್ಟು ಇಂಥ ಒಂದು ಸಿನಿಮಾ ಮಾಡುವಂತ ಒಂದು ಸಾಹಸಕ್ಕೆ ಇಳಿದಾರಲ್ಲ. ಹೀಗಾಗಿ ನಾನು ಆರಂಭದಲ್ಲಿ ನಾನು ವಿಷ್ಣುಕಾಂತ್ ಸರ್ಗೆ ಒಂದು ಅಭಿನಂದನೆ ಸಲ್ಲಿಸ ಜೊತೆಗೇನೆ ಇಡೀ ಸಿನಿಮಾದ ಕೇಂದ್ರ ಬಿಂದುಗಳು ಅಕ್ಕ ಮಹಾದೇವಿ. ಈ ಸಂದರ್ಭದಲ್ಲಿ ನಟಿ ಸುಲಾಕ್ಷರಿ ಒಂದ್ಸಲ ಚಂಬಾಳೆ ಅಭಿನಂದನೆ ನಾವು ಸಲ್ಲಿಸಬೇಕು. ಸಹಜವಾಗಿನೇ ಎಲ್ಲ ಚಲನಚಿತ್ರ ಒಬ್ಬ ಹೀರೋಯಿನ್ ಆದವರು, ಒಬ್ಬ ನಿರ್ದೇಶಕ ಏನ್ ಕೊಟ್ಟದನ್ನ ಮಾಡಬಹುದಾದ್ರೆ ಇಂಥ ಅಕ್ಕ ಮಹಾದೇವಿ ಚಲನಚಿತ್ರದಲ್ಲಿ ಇಡೀ ಅಕ್ಕನನ್ನೇ ತನ್ನ ಒಳಗಿಳಿಸ್ಕೊಂಡು ಆ ವಚನಗಳನ್ನ ಮಾತಾಡುವಂತ ರೀತಿ ಇದೆಲ್ಲ ನಿಜವಾಗ್ಲೂ ಅದ್ಭುತ ಮತ್ತು ಅತ್ಯದ್ಭುತ. ಮೇಡಮ್, ನಿಮಗೂ ನಾನು ಇಡೀ ನಮ್ಮ ಜಿಲ್ಲೆಯ ಕನ್ನಡ ಪರವಾಗಿ ಅಂತ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೀನಿ. ಇಡೀ ಚಲನಚಿತ್ರಕ್ಕೆ ಅತ್ಯಂತ ಪರಿಣಾಮಕಾರಿ ಕೊಟ್ಟಿದ್ದು ಅದು ಸಂಗೀತ. ಇಡೀ ಹಂಸಲೇಖರಿಗೆ ಯಾರಿಗೂ ಗೊತ್ತಿರಲಿಲ್ಲ. ಇಡೀ ಕನ್ನಡ ಚಲನಚಿತ್ರನೇ ಹಂಸಲೇಖರನ್ನ ಮಹಾಗುರುತ್ರ ಬೆಲೆ ಕರಿತೀವಿ. ಅವ್ರ ಜೊತೆ ಸುಮಾರು 3 ದಶಕಗಳಿಂದ ಸೇವೆಯನ್ನ ಸಲ್ಲಿಸ್ತಿರುವಂತ ನಮ್ಮ ಪಳಿನಿ ಸರ್, ನಿಜವಾಗ್ಲೂ ಅವ್ರು ಬೀದರ್ ಬಂದಿದ್ದು ನಮ್ಗೆಲ್ಲ ಸುದೈವ ಅಂತ ನಾನು ಭಾವಿಸಿದ್ದೀನಿ. ಇಡೀ ಚಲನಚಿತ್ರಕ್ಕೆ ಅತ್ಯಂತ ಉತ್ತಮವಾದ ಸಂಗೀತ ಕೊಟ್ಟವರ ನಾನು ನಿರ್ದೇಶಕರು ಈ ಸಂದರ್ಭದಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಬಹುಶಃ ನಾವೆಲ್ಲ ಹಾಡುಗಳ ಮೂಲಕ ಯಾವುದೇ ಒಂದು ದಶಕದ ಹಿಂದೆ ಹೋದಾಗ
ಎಲ್ಲ ಪ್ರಸಿದ್ಧ ಹಾಡುಗಳ ಹೀರೋಯಿನ್ ಯಾರು ಇರ್ತಿರೋದ್ರೆ ಭವ್ಯ ಮೇಡಮ್ ಅವರು. ಬಹುಶಃ ಒಂದು 3-4 ದಶಕಗಳಿಂದ ಇಡೀ ಚಲನಚಿತ್ರ ಆ ಕ್ಷೇತ್ರವನ್ನು ಆಳಿದಂತ ಬಹಳ ಪ್ರಮುಖ ನಟಿಯರಲ್ಲಿ ಒಬ್ಬರು ನಮ್ಮ ಭವ್ಯ ಮೇಡಮ್ ಅವರು. ಇವತ್ತು ಈ ಸಂದರ್ಭದಲ್ಲಿ ಅವರು ನಮ್ಮ ಊರಿಗೆ ಆಗಮಿಸಿ ಈ ಚಲನಚಿತ್ರಕ್ಕೆ ಚಾಲನೆ ಕೊಟ್ಟರಲ್ಲ, ಹೀಗಾಗಿ ಅವರಿಗೂ ನಾನು ಒಂದು ವಿಶೇಷವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಅನೇಕ ವ್ಯಕ್ತಿಗಳು ಅನೇಕ ರೀತಿಯಲ್ಲಿ ಇಲ್ಲಿ ರೂಲ್ ಮಾಡಿ ನೋಡಿ, ಇಚ್ಚಿಗೆ ನಮ್ಮ ರೋಶಿನಿ ಮೇಡಮ್ ಅವರು. ಬಹುಶಃ ಅವ್ರು ಬರೀ ಬೀದರ್ನಲ್ಲಿ ಬರೀ ಶೋಗಳನ್ನ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀವಿ, ಆದ್ರೆ ಚಲನಚಿತ್ರದಲ್ಲಿ ಇಷ್ಟು ಚಲೋ ಅಭಿನಯ ಮಾಡ್ತಾರೆ ಅಂತ ಹೇಳಿ ಈ ಚಲನಚಿತ್ರ ಮೂಲಕ ನಮ್ಗೆ ಗೊತ್ತಾಗಿದೆ. ನಾನು ಅವರಿಗೂ ಒಂದೊಂದು ಸಲ್ಲಿಸ್ತಾ ಇದ್ದೀನಿ. ಇಲ್ಲಿ ಇನ್ನೊಂದು ಬೇರೆ ವ್ಯಕ್ತಿತ್ವ, ಪರ್ಸನಾಲಿಟಿ ಬಹಳ ಸಣ್ಣದಾದ ಆದ್ರೂ ಎಲ್ಲರಂತೆ ಉತ್ತಮವಾದ ಕೆಲಸ ಮಾಡುವಂತ ನಮ್ಮೆಲ್ಲರಿಗೂ ಹಿಡಿದಿಡುವಂತ ನಮ್ಮ ಉಮೇಶ್ ಅವರು ಎಲ್ಲ ಇರ್ಬೋದು ಅನ್ಕೊಂಡಿದ್ದೀನಿ. ಅಪ್ಪ ಇಲ್ಲಿ ಯಾವುದೇ ಚಲನಚಿತ್ರಗಳ ಯಾರೇ ಹೀರೋಗಳ ಬಗ್ಗೆ ಪ್ರತಿಯೊಬ್ಬರು ಬರಲಿ, ಈ ಬೆಂಗಳೂರು ಮತ್ತು ಬೀದರ್ಗೆ ಕೊಂಡಿಯಾಗಿ ಕೆಲಸ ಮಾಡೋರೆ ಉಮೇಶ್ ಸಲ್ಗಾರ್ ಅವರು. ಈ ಸಂದರ್ಭದಲ್ಲಿ ಅವರು ಫೋನ್ ನಿರ್ದೇಶಕರಿಗೆ ಈ ಸಂದರ್ಭದಲ್ಲಿ ಕೆಲಸ ಮಾಡ್ತಾರೆ. ಅವರಿಗೂ ನಾನು ವಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಅದ್ರ ಜೊತೆಗೆ ಅನೇಕ ಸರಿ ನಾನು ಮುಂಚೆ ಹೇಳಿದಂಗ ಪರ್ಸನಾಲಿಟಿ ಸ್ವಲ್ಪ ಸಣ್ಣದೇನೆ, ಆದ್ರೆ ಕೀರ್ತಿ ಮಾತ್ರ ಬಹಳ ದೊಡ್ಡದಾದ. ಇಡೀ ಚಲನಚಿತ್ರ ಹಿಂದಾಗಿ ನಮ್ಮ 2 ಕ್ಷೇತ್ರದಲ್ಲಿ ನಿಂತ್ಕೊಂಡು ನಮ್ಮ ಜೊತೆ ಕೆಲಸ ಮಾಡಿದಂತ ಕೀರ್ತಿ ಅದು ಉಮೇಶ್ ಸಲ್ಲುತ್ತೆ. ಅನೇಕ ಕಲಾವಿದರು ನಮ್ಮ ಜೊತೆಗಿದ್ದಾರೆ. ಆರಂಭದಲ್ಲೇ ರಘುಪ್ರಿಯ ಅವರು, ಬಹುಶಃ ಇಡೀ ರಾಜ್ಯದಂತ ಅವ್ರದೇ ಆದಂತ ಒಂದು 10 ಫಾಲೋವರ್ಸ್ ಉಳ್ಳಂತ ನಮ್ಮ ಬೀದರಿನ ಕೆಲವು ಹಾಸ್ಯ ವ್ಯಕ್ತಿಗಳಲ್ಲಿ ನಮ್ಮ ರಘುಪ್ರಿಯವರೊಬ್ಬರು. ಅವರು ಈ ಚಲನಚಿತ್ರದಲ್ಲಿ ಅವರು ನಾವು ಊರು ನೋಡಿದ್ದಾಗೆಲ್ಲ ನೋಡ್ತೀವಿ ಅಂತ ರಘುಪ್ರಿಯವರಿದ್ದಾರೆ. ಜೊತೆಗೆ ಈ ಮಹಾದೇವರ ತಂದೆಯ ಪಾತ್ರದಲ್ಲಿ ಮಾಡಿರುವಂತ ನಮ್ಮ ಬ್ರದರ್ ಸರ್ ಇದ್ದಾರೆ. ಅದ್ರ ಜೊತೆಗೇನೆ ಇಡೀ ವಚನ ಸಾಹಿತ್ಯವನ್ನ ಖಡ್ಗ ಹಿಡಿದು ಉಳಿಸಿದಂತ ಅನೇಕ ಭಾಷಣಗಳಲ್ಲಿ ನೋಡ್ತಿದ್ವಿ ಅಂತ ಸೇಮ್ ತತ್ವಪಿ ಸ್ವರೂಪದ ನಮ್ಮ ನಾಗರಾಜ್ ಜೋಗಿ ಅವರು ಮಡಿವಾಳ ಮಾಚೆನ ಪಾತ್ರದಲ್ಲಿ ಕಾಣ್ಕೊಂಡಿದ್ದಾರೆ. ಅವರಿಗೂ ವಿಶೇಷವಾದ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ನಮ್ಮ ಕೇದಾರ್ ಸ್ವಾಮಿ ಅವರು ನಿಜವಾಗ್ಲೂ ಬಹಳ ಅದ್ಭುತವಾದ ನಟನೆ ಮೂಲಕ ಇಡೀ ಚಲನಚಿತ್ರ ಅವರು ಕಾಣ್ಕೊಂಡಿದ್ದಾರೆ. ಕಿನ್ನರಿ ಬೊಮ್ಮಯ್ಯನವರ ರೂಲ ನಾವು ನೋಡಿದ್ವಿ, ಆ ಮಾಡಿದ್ದು. ನಮ್ಮ ಜಯಸ್ವಾಮಿ ಮನುಷ್ಯನಿಂದ ಬಹಳ ಸಾಫ್ಟ್ ಮನುಷ್ಯನಾದ್ರು, ಬರೀ ವಿಲನ್ ರೂಲ್ ಅನ್ನು ಕೊಟ್ಟು ನಾವು ಮಾಡಿದ್ದೀವಿ ಸರ್, ನೀವು ಒಳ್ಳೆ ರೀತಿ ಇದಿಲ್ಲ. ನಮ್ಮ ಅಕ್ಷಯ್ ಅವರು ಸ್ಟಾರ್ಟಿಂಗ್ ಶಿವನ್ ಪಾತ್ರ ಬಂದಲ್ಲಿ ಅಕ್ಷಯ್ ಬಹಳ ಅದ್ಭುತವಾಗಿ. ಜೊತೆಗೆ ಅಲ್ಲಿ ಕುಂಚರು ಅಂತಕ್ಕಂಥ ಒಂದು ಪದ ಬಂದು ನಮ್ಮ ನಿಕ್ಕಿ ಇಲ್ಲೆಲ್ಲ ಇಡೀ ತಂಡಕ್ಕೆ ಬಹಳ ಲಾಡ್ಲಾ ಅಂತ ಹೇಳ್ಬೋದು. ಅವರು ಚಲನಚಿತ್ರ ಆರಂಭದಲ್ಲಿ ಸಣ್ಣ ಮಕ್ಕಳಿಗೆ ಅಂದ್ರೆ ಬಾಲ್ಯ ಅಕ್ಕಮಹಾದೇವಿಯಾಗಿ ಇರುತ್ತರೋ ನಂದೇ ಮಕ್ಕಳು ಅನ್ನೋಕೆ ನನಗೂ ಭಾರಿ ಹೆಮ್ಮೆ. ಒಬ್ಬಕ್ಕಿ ದೀಕ್ಷಾ ಚಂದ್ರಶೆಟ್ಟಿ ಅವರು, ಇನ್ನೊಬ್ಬಕ್ಕಿ ಸಮೃದ್ಧಿ ಚಂದ್ರಶೆಟ್ಟಿ ಅವರು. ವಿಶೇಷ ಈ ತಂಡಕ್ಕೆ ನಾವು ನಮ್ಮ ಚಂದ್ರಶೆಟ್ಟಿ ಪರವಾದ ವಿಶೇಷ ಕೃತಜ್ಞತೆ ಸಲ್ಲಿಸಬೇಕು. ಯಾಕಂದ್ರೆ ನಮ್ಮ ಮಕ್ಕಳಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ರಿ ಅಲ್ಲ. ಇದರಿಂದ ಇಷ್ಟೆಲ್ಲ ಕೆಲಸ ಮಾಡಿದ ಜೊತೆಗೆ ನಾನು ಹೇಳದೇ ಇರುವಂತ ಅನೇಕ ಹೆಸರು ಇದ್ರ ಜೊತೆಗಿದ್ದಿರ್ತಾವ. ಇಷ್ಟು ಜನ ಕೂಡ ಮಾಡಿರಂತಲ್ಲ, ಇಲ್ಲಿ ಇನ್ನೂ ಅನೇಕ ಜನ ಇರೋದು ಮತ್ತೆ ಯಾರ ಹೆಸರು ಹೇಳಿ ಬಿಟ್ಟು ಅನ್ನೋಕ್ಕಿಂತನೂ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ನಮ್ಮ ಪೂಜ್ಯರಿಗೆ ಒಂದು ವಿಶೇಷ ಕೃತಜ್ಞತೆಗಳನ್ನ ಸಲ್ಲಿಸಬಹುದು. ಒಬ್ಬ ಮಠದ ಸ್ವಾಮೀಜಿಗರಾಗಿ ಎಂದು ಬರೀ ಧಾರ್ಮಿಕ ಬೋಧನೆಗೆ ಅಂಟಿಕೊಳ್ಳಲಾದನೆ ಬಹಳ ಪ್ರಗತಿಪರ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಇಡೀ ದೇಶದಲ್ಲಿ ಇವತ್ತು ಕೃಷಿ ಪದ್ಧತಿ ಹೆಂಗಿರ್ಬೇಕು ಅಂತ ಯಾರು ಈ ರಾಜ್ಯದ ಒಬ್ಬ ಸ್ವಾಮೀಜಿ ನೆನಪಡ್ರೆ ನಮ್ಮೆಲ್ಲಕ್ಕಿಂತ ನೆನಪಡದೆ ಪೂಜ್ಯರಿಗಿಂತ ರಾಜೇಶ್ವರ ಶಿವಾಚಾರ್ಯ ತಡೋಳ ಮತ್ತು ಮೇಹಕರನ ಪೂಜ್ಯರು. ಆ ಭಾಗದಲ್ಲಿ ಊರೇ ನೋಡ್ತಾರೆ ಕೃಷಿಯಲ್ಲಿ ಅವ್ರು ಎಷ್ಟು ದೊಡ್ಡ ಕ್ರಾಂತಿ ಮಾಡಿದ್ರೆ ನಮ್ಗೆಲ್ಲ ಗೊತ್ತಿದೆ. ಅಂತ ಪೂಜ್ಯರು ಅನೇಕ ಕೆಲಸ ಒತ್ತಡ ಮಧ್ಯ ಸಹ ಇಡೀ ನಮ್ಮ ಚಲನಚಿತ್ರಕ್ಕೆ ಇವತ್ತು ಆಶೀರ್ವಾದ ಮಾಡಲು ನಮ್ಮ ಜೊತೆಗೆ ಬಂದಿದ್ದಾರೆ. ನಾನು ಪೂಜ್ಯರಿಗೆ ಈ ಸಂದರ್ಭದಲ್ಲಿ ಹಾರ್ದಿಕವಾದ ಸ್ವಾಗತ ಮತ್ತು ಸೂಚನೆ ಕೊಡ್ತಾ ನಮ್ಮ ಪರಮ ಪೂಜ್ಯರು ಇಡೀ ನಮ್ಮ ಚಿತ್ರತಂಡದ ಇವತ್ತು ಬೀದರ್ನವರೇ ಇರ್ಬೋದು ಬುದ್ಧಿ ಇವರು ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟಕ್ಕೆ ಬೆಳೀಲಿ ಅಂತ ನೀವು ಆಶೀರ್ವಾದ ಮಾಡಬೇಕಾಗಿದೆ. ಆರಂಭದಲ್ಲಿ ನಮ್ಮ ಚಿತ್ರದ ನಟ ಮತ್ತು ನಿರ್ಮಾಪಕ ಅಂತ ವಿಷ್ಣುಕಾಂತ್ ಅವರಿಗೆ ಸನ್ಮಾನ ಮಾಡೋದ್ರ ಜೊತೆ ಎಲ್ಲರನ್ನ ನಾವು ಗೌರವಿಸಬೇಕು. ಒಂದು 2 ನಿಮಿಷ ಕಾಲ ನಾವೆಲ್ಲರೂ ಇದರಲ್ಲಿ ಭಾಗವಹಿಸೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಮೊದಲಿಗೆ ವಿಷ್ಣುಕಾಂತ್ ಅವರಿಗೆ ನಮ್ಮ ಪೂಜ್ಯರು